ಸರ್ ದೀಪಾವಳಿ ತುಂಬ ಗ್ರ್ಯಾಂಡ್ ಆಗಿದೆ, ಚೆನ್ನಾಗಿದೆ, ಐಟಮ್ಸ್ ಎಲ್ಲ ತುಂಬ ಮಾರ್ಕೆಟ್ ತುಂಬಿದೆ. ನಾಳೆ ರೇಟ್ ಜಾಸ್ತಿ ಆಗತ್ತಂತ ನಾವು ಇವತ್ತೇ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಏನಕ್ಕೆ ಫ್ಲವರ್ ಪ್ರೈಸಸ್ ಎಲ್ಲ ತುಂಬ ಹೈ ಇರುತ್ತೆ. ನಾವು ರೀಸೆಂಟಾಗಿ ದಸರಾಗೂ ಪರ್ಚೇಸ್ ಮಾಡಿದ್ವಿ, ತುಂಬ ಪ್ರೈಸ್ ಹೈ ಇತ್ತು ದಸರಾಗೆ ಮತ್ತು ಗಣೇಶ ಚತುರ್ಥಿಗೆಲ್ಲ. ಜನನೂ ಜಾಸ್ತಿ ಆಗಿದ್ದಾರೆ. ರೇಟು ಇವತ್ತು ತುಂಬ ಇದೆ ಸರ್, ಆಲ್ರೆಡಿ ತುಂಬ ಆಗಿದೆ. ನಾಳೆ ಇನ್ನೂ ಜಾಸ್ತಿ ಆಗತ್ತಂತ ಅಡ್ವಾನ್ಸ್ ಆಗಿ ಇವತ್ತೇ ನಾವು ಪರ್ಚೇಸ್ ಮಾಡ್ತಿದ್ದೀವಿ. ಏನಕ್ಕಂದರೆ ಇವತ್ತಿಂದ ಹಬ್ಬ ಶುರು ಆಗಿದೆ, ಅದಕ್ಕೋಸ್ಕರ ಫ್ರೂಟ್ಸು ಮತ್ತು ಫ್ಲವರ್ಸು ಎಲ್ಲ ತುಂಬ ರೇಟ್ ಜಾಸ್ತಿ ಆಗಿದೆ. ಏನೋ ಇವತ್ತು ಒಂದು ದಿವಸ ವ್ಯಾಪಾರ, ಮಿಕ್ಕಿದ ದಿವಸ ಏನು ವ್ಯಾಪಾರನೇ ಇಲ್ಲ. ಒಂಚೂರು ತುಂಬ ತೊಂದರೆ. ಪಾರ್ಕಿಂಗ್ ಬೇರೆ ಇಲ್ಲ, ಪಾರ್ಕಿಂಗ್ ಬೇರೆ ಕ್ಲೋಸ್ ಆಗಿದೆ. ಬಾರಿ ಅದರಿಂದ ಜನರೇ ಬರ್ತಾ ಇಲ್ಲ. ಅವರು ಪಾಪ ಎಲ್ಲಿಂದ ಬರ್ತಾರೆ. ಫುಲ್ ಟ್ರಾಫಿಕ್ ಜಾಮ್ ಮಾತ್ರ ಇದೆ. ಏನೋ ಒಂದು ಪಾರ್ಕಿಂಗ್ ಅವಶ್ಯಕತೆ ಏನೋ ಮಾಡಿಕೊಟ್ರೆ ಜನರು ಬಂದ್ಬಿಟ್ಟು ಹೋಗ್ತಾರೆ. ಸ್ವಲ್ಪ ಇದು ಸರ್ ಇವಾಗ ರೇಟ್ ಬಂದ್ಬಿಟ್ಟು ಹೇಳ್ಬೇಕಂದ್ರೆ 60 ರೂಪಾಯಿ ಇದೆ, 70 ರೂಪಾಯಿ ಇದೆ, 80 ರೂಪಾಯಿ ಇದೆ. ಅಂದರೆ ಏಲಕ್ಕಿಂತ ಮಾರಿದ್ರೆ 190 ಹಾಕ್ಬೋದು. ಬೇರೆ ಸೈಡ್ ನಾಟಿ ಅಂತ ಹೇಳ್ಬಿಟ್ಟು ಅದೇ 80 ರೂಪಾಯಿ ಖಾಲಿ ಮಾಡ್ತಾರೆ. ಜನರು ಪಾಪ ಅದು ಮಾಡ್ತಾರೆ. ಅದು ಸ್ವಲ್ಪ ನೋಡಬೇಕು ಅಷ್ಟೇ. ಈಗ ನಾಳೆ ಲಕ್ಷ್ಮೀ ಪೂಜೆ ಇರುವಂತದ್ದು, ನಾಳೆಯಿಂದ ಇನ್ನೊಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಹೆಚ್ಚಿನ ಹೇಳಕ್ಕಾಗಲ್ಲ ಸರ್, ಅದು ನಮ್ಮ ಇಲ್ಲ ಸರ್. ಒಂದು ದಿವಸಕ್ಕೆ ಒಂದೊಂದು ರೇಟ್ ಇರುತ್ತೆ. ನಿನ್ನೆ ನೋಡಿದ್ರೆ 80 ರೂಪಾಯಿ ಇತ್ತು, ಇವತ್ತು ನೋಡಿದ್ರೆ 100 ರೂಪಾಯಿ ಇದೆ. ನಾಳೆ ಹೇಳ್ಬೇಕಂದ್ರೆ 50 ರೂಪಾಯಿ ಆಗ್ಬೋದು, 120 ಆಗ್ಬೋದು, 150 ಆಗ್ಬೋದು. ಹೇಳಕ್ಕಾಗಲ್ಲ ಅದನ್ನು. ಈ ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಕೇರ್ ಮಾರ್ಕೆಟಿಂಗ್ ವ್ಯಾಪಾರಿಗಳಿಗೆ ಒಂದಷ್ಟು ನಷ್ಟ ಉಂಟು. ತುಂಬ ಏಟ್ ಬಿದ್ದಿದೆ ಕ್ಲೋಸ್ ಆಗಿ ಸರ್. ಕ್ಲೋಸ್ ಆಗಿ ಆಯ್ತು ಸರ್, 1 ತಿಂಗಳು ಆಯ್ತು ಅಷ್ಟು ಬೇಗ ಕ್ಲೋಸ್ ಆಗಿ. ಈಗ ದಸರಾ ಹೋಲಿಕೆ ಮಾಡ್ಕೊಂಡ್ರೆ ದೀಪಾವಳಿಯಲ್ಲಿ ಒಂದಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಇಲ್ಲ ಸರ್, ದಸರಲ್ಲಿ ರೇಟ್ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಸಸ್ತ ಆಗಿದೆ, ಪರವಾಗಿಲ್ಲ. ದಸರಾ ಟೈಮಲ್ಲಿ ಬಂದು 150 ರೂಪಾಯಿ ಇತ್ತು ಆಪಲ್ಲು, ಇವಾಗ ಬಂದು 120, 100 ನೋಡ್ತೀವಿ. ಅವಾಗ 120 ರೂಪಾಯಿ ಇತ್ತು ಸರ್. ಇವಾಗ 100, 90, 80 ಹಂಗಿದೆ. ನಾಳೆ ನಾಡಿದ್ದಕ್ಕೆ ಹೆಚ್ಚಳ ಆಗುವಂತ ಸಾಧ್ಯತೆ ಏನಾದರೂ ಇದೆಯಾ? ಹೇಳಕ್ಕಾಗಲ್ಲ ಸರ್, ಅದಂತೂ ಗ್ಯಾರಂಟಿ ನಾನು ಕೊಡೋಕ್ಕಾಗಲ್ಲ. ಯಾವುದು ಚಾನಲ್? Your jewelry and bags in a way that they are visible. Be alert. ನೀವು ಧರಿಸುವ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.